ನಮಸ್ಕಾರ. ನಾನು ಹೇಮಂತ್ ಕುಮಾರ್. ನಮ್ಮ ಸಮಾಜ ನ್ಯೂಸ್ಗೆ ಸ್ವಾಗತ. ಒಂದು ಕಡೆ ಅಂತಾರಾಷ್ಟ್ರೀಯ ಯುದ್ಧ ನಡೀತಾ ಇದೆ, US, ಇಸ್ರೇಲ್ ಹಾಗೂ ಇರಾನ್ನ ಮಧ್ಯೆ. ಇನ್ನೊಂದು ಕಡೆ ಆಂತರಿಕ ಯುದ್ಧ ನಡೀತಾ ಇದೆ, ಅಂದರೆ ರಾಜಕೀಯ ಯುದ್ಧ. ಪಶ್ಚಿಮ ಬಂಗಾಳದಲ್ಲಿ BJP ಹಾಗೂ TMC ನಡುವೆ ರಾಜಕೀಯ ರಣವಾಗಿದೆ. ಯಾಕಿದು ರಣರಂಗವಾಗಿದೆ? ನಾವು ಇದಕ್ಕೆ ಮುಂಚೆ ನಡೆದ ಚುನಾವಣೆಗಳನ್ನು ನೋಡೋಣ. 2021ರಲ್ಲಿ TMC 213 ಸ್ಥಾನ ಗೆದ್ದಿತ್ತು. 148 ಗೆದ್ದರೆ ಮ್ಯಾಜಿಕ್ ನಂಬರ್ ಬರುತ್ತೆ. ಆದರೆ ಭಾರೀ ಬಹುಮತದ ಸರ್ಕಾರವನ್ನು TMC 2021ರಲ್ಲಿ ರೂಪಿಸಿತು. ಆದರೆ ಎರಡನೇದಾಗಿ BJP 77 ಸ್ಥಾನ ಗೆದ್ದು ವಿರೋಧ ಪಕ್ಷದ ಸ್ಥಾನಕ್ಕೆ ಸೀಮಿತವಾಗಿತ್ತು. ಚುನಾವಣೆ ನಡೆದ ದಿನ 24 ಗಂಟೆಯೊಳಗೆ 12 ಸಾವು ಸಂಭವಿಸಿತು. ಅದರಲ್ಲಿ ಮೇಜರ್ ಡೆತ್ಸ್ BJP ಅವರದ್ದಾಗಿತ್ತು. ಇದೊಂದೇ ಅಲ್ಲ, ಸುಮಾರು 48ರಿಂದ 50 ಸಾವುಗಳು ನಡೆದಿರುವಾಗಿ ಮೀಡಿಯಾ ರಿಪೋರ್ಟ್ಸ್ ಹೇಳುತ್ತೆ. ಬಟ್ ಆದರೆ ಸ್ಟೇಟ್ ರಿಪೋರ್ಟ್ಸ್ ಪ್ರಕಾರ ಈ ಹತ್ಯೆಗಳು 20ರಿಂದ 25. ಇದು ವೆರಿ ಪೊಲಿಟಿಕಲ್ ವೈಲೆನ್ಸ್. ಇದರಲ್ಲಿ ಬೇರೆ ಯಾವುದೇ ದ್ವೇಷ ಇಲ್ಲ, ಯಾವುದೂ ಇಲ್ಲ. ವೆರಿ ಪೊಲಿಟಿಕಲ್ ವೈಲೆನ್ಸ್. ಇದರಲ್ಲಿ ಬಹಳಷ್ಟು ಜನ ಪ್ರಾಣ ಕಳೆದುಕೊಂಡವರು BJPಯ ಕಾರ್ಯಕರ್ತರು. ಅದು ಮಾತ್ರ ಅಲ್ಲ, ಯಾವ್ಯಾವ ಬೂತ್ಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ BJPಗೆ ಹೆಚ್ಚು ಮತದಾನ ನೀಡಿದೆಯೋ ಆ ಪ್ರದೇಶಗಳಲ್ಲಿ ಹಿಂದೂಗಳನ್ನು ಆಸೆ ಕರೆದುಕೊಂಡು ಬಂದು ಹೊಡೆದು ಸಾಯಿಸಿದ್ದ ಘಟನೆಗಳು ನಾವು ವಿಡಿಯೋಗಳಲ್ಲಿ ಹಲವಾರು ನೋಡಿದರು. ಸುಮಾರು 1000ರಿಂದ 1500 ವೈಲೆನ್ಸ್ ಈ ಚುನಾವಣೆ ಮುಗಿದ ನಂತರ ರಿಪೋರ್ಟ್ ಆಗಿತ್ತು. ಇದು ಮಾತ್ರ ಅಲ್ಲ, ಇದು ಬರೀ 2021ರ ವಿಧಾನಸಭಾ ಚುನಾವಣೆಗೆ ಮಾತ್ರ ಸೀಮಿತವಾಗಿಲ್ಲ. 2023ರಲ್ಲಿ ಜೂನಲ್ಲಿ ನಡೆದ ಪಂಚಾಯತ್ ಚುನಾವಣೆಗಳಲ್ಲಿ BJP ಹಾಗೂ TMC ಇಬ್ಬರ ನಡುವೆ ಇದೇ ರಣರಂಗ ಇತ್ತು. ಆದರೆ ಅದರಲ್ಲಿ 48 ಸಾವುಗಳು ಸಂಭವಿಸಿತ್ತು. 48 ಸಾವುಗಳು ಸಂಭವಿಸಿತ್ತು. ಇದು ಚುನಾವಣೆ ಮುಗಿದ ನಂತರ ಆದ ಸಾವುಗಳು. ಇದರಲ್ಲಿ ಹಲವಾರು ಮಂದಿ ಈ ಬಾರಿ TMCಯ ಕಾರ್ಯಕರ್ತರಿದ್ದರು. ಇದು ಬೇರೆ ಎರಡು ಪಕ್ಷಗಳಿಗೆ ಸೀಮಿತವಾಗಿಲ್ಲ. ಇದರಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸತ್ತಿದ್ದಾರೆ, ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು ಸತ್ತಿದ್ದಾರೆ. ಆದರೆ ಬಹಳಷ್ಟು ದೊಡ್ಡ ಜಗಳ BJP ಹಾಗೂ TMC ನಡುವೆ ಮಾತ್ರ ಇದೆ. 2023ರಿಂದ ಈಗ ನಾವು 2026ರಲ್ಲಿದ್ದೀವಿ. 2026ರಲ್ಲೂ ಸಹ ಇದೇ ರೀತಿ ವೈಲೆನ್ಸ್ ನಡಿಬಾರ್ದೆಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಗೂ ಸುಪ್ರೀಂ ಕೋರ್ಟ್ನವರೆಗೂ ಈ ಕೇಸೆಲ್ಲ ಹೋಗಿ 2.7 ಲಕ್ಷ CRPF ಹಾಗೂ ಆರ್ಮಿ ಪರ್ಸನಲ್ನ ಪಶ್ಚಿಮ ಬಂಗಾಳದಲ್ಲಿ ಡಿಪ್ಲಾಯ್ ಮಾಡಲಾಗಿದೆ. ಈಗಾಗಲೇ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಜನವರಿಯಲ್ಲಿ TMC ಬಹುಮತದ ಸರ್ಕಾರದ ರೂಪಿಸಿದಾಗಿ ಹಲವು ರಿಪೋರ್ಟ್ಗಳೇ ಹೇಳಿತ್ತು. ಅದು ಬರ್ತಾ ಏಪ್ರಿಲ್ಗೆ ಬರುವಷ್ಟರಲ್ಲಿ ಆ ಬಹುಮತ ಕೆಳಗೆ ಇಳಿದಿದೆ. 200 ಟಚ್ ಮಾಡ್ತಾ ಇದ್ದ TMCಗೆ ಈಗ 150ರಿಂದ 160 ಸ್ಥಾನ ಮಾತ್ರ ಸರ್ವೆ ರಿಪೋರ್ಟ್ಸ್ ಹೇಳ್ತಾ ಇದೆ. ಅದೇ ಈ ಕಡೆ ಬಂದರೆ BJPಗೆ 90ರಿಂದ 105 ಕೊಟ್ಟಿದ್ದ ರಿಪೋರ್ಟ್ಗಳು ಈಗ 125ರಿಂದ 140ವರೆಗೂ ಹೋಗುವ ಚಾನ್ಸಸ್ ಜಾಸ್ತಿ ಇದೆ. ಗೆಲ್ಲುವ ಸ್ಥಿತಿ ಯಾರಿಗಿದೆ, ಸೋಲುವ ಭೀತಿ ಯಾರಿಗಿದೆ, ನಾವು ಕಾದು ನೋಡಬೇಕಾಗಿದೆ. ಏಪ್ರಿಲ್ 23ಕ್ಕೆ ಮೊದಲನೇ ಹಂತದಲ್ಲಿ 152 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಹಾಗೂ ಏಪ್ರಿಲ್ 29ಕ್ಕೆ 142 ಸ್ಥಾನಗಳಲ್ಲಿ ಮತದಾನದ ಪ್ರಕ್ರಿಯೆ ನಡೆಯಲಿದೆ. ಇವೆರಡೂ ಸೇರಿ ಮೇ 4ಕ್ಕೆ ಚುನಾವಣೆ ಫಲಿತಾಂಶ ಹೊರಬರಲಿದೆ. ಇದರಲ್ಲಿ ನಾವು ಈಗಾಗಲೇ ನೋಡಿರೋದಾಗಿ ಹಲವು ರಿಪೋರ್ಟ್ ಪ್ರಕಾರ ವೋಟ್ ಶೇಕಡ 2ರಿಂದ 3% ಮಾತ್ರ ವ್ಯತ್ಯಾಸ TMC ಹಾಗೂ BJPಗಿದೆ. ಇದನ್ನ TMC ಅವರು ಇನ್ನು 5-6 ದಿನ ಪ್ರಚಾರಕ್ಕೆ ಸಮಯ ಇದೆ. ಈ ಸಮಯದಲ್ಲಿ BJP ಅವರು ಮುನ್ನುಗ್ಗುತ್ತಾರಾ, ಇಲ್ಲ TMC ಅವರು ಅವರ ಸೀಟುಗಳನ್ನು ತಕ್ಕೆ ಹಿಡಿತಾರಾ, ಕಾದು ನೋಡಬೇಕಾಗಿದೆ. ಕಮೆಂಟ್ಸಲ್ಲಿ ತಿಳಿಸಿ, ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲ್ತಾರೆ, BJPನ ಇಲ್ಲ TMCನ? ಧನ್ಯವಾದ.